ಏನ್ರಮ್ಮ ಯಾರೈತಲ್ ಮನ್ಯಾಗೆ ಇದ್ರೇನಮ್ಮ? ಇರ್ಬೇಕು ಕಣಪ್ಪ. ಯಾಕ ಯಾಕ ಮಧು ಐತನ್ ಕಣಪ್ಪ. ಶಾರದಕ್ಕ ಇಲ್ವೇನೋ ಮಧು? ಕೂತ್ಕೊಳ್ರಿ ಮಮ್ಮ. ಯಾವಾಗ ಬಂದ್ರಿ? ಚೆನ್ನಾಗಿದ್ರೆ ತಾತ. ಕುತ್ಕ ಕರಿತೀನಿ. ಅಮ್ಮ ಐತೆ ಒಳಗೈತೆ, ಕರಿತೀನಿ, ಕೂತ್ಕೊಳ್ರಿ. ಓ ಮೊದ್ಲಣ್ಣ, ಯಾವಾಗ ಬಂದ್ರಿ? ಈಗಳಮ್ಮ ಇದೇ ತಾನೇ ಬಂದ್ವಿ ನೋಡ್. ಮೊದಪ್ಪಿದ್ದ ಕೂಕಳ್ ರಜಾ ಅಂದ, ಅದಕ್ಕೆ ಕೂಕೊಂಡಿದೀವಿ. ಏನ್ ಟಿಪ್ಪು, ಚೆನ್ನಾಗಿದೀಯಾ? ಯಾಕ ಚೆನ್ನಾಗಿದ್ದೀನಿ ಕಣ. ನೀವೆಲ್ಲ ಚೆನ್ನಾಗಿದ್ರಿ? ಈಗ ನಾವು ಏನೋ ಕೇಳ್ಬೇಕಾಯ್ತು, ಅದಕ್ಕೆ ಬಂದ್ವಮ್ಮ. ದಿನದಿಂದ ನಮ್ಮ ಮನೆಗೆ ಬರ್ರಪ್ಪ ಅಂತ ಎಷ್ಟು ದಿವಸದಿಂದ ಕರಿತಿದ್ದೆ. ನೀವು ಅಣ್ಣ ನಂಗೆ ಎಷ್ಟು ದಿವಸದಿಂದ ಕರೆದಿದ್ದೀನ. ಬಾರಣ ಮುಳ್ಳಣ್ಣ ನಮ್ಮ ಮನೆಗೆ ಬಾರಣ ಅಂತೇಳಿ ಎಷ್ಟು ದಿನದಿಂದ ಕರೆದ್ರು ಬಂದಿರಲಿಲ್ಲ. ಟಿಪ್ಪು ಏನಪ್ಪ, ಚೆನ್ನಾಗಿದ್ರ? ಎಲ್ಲರೂ ಚೆನ್ನಾಗಿದಾರ ಮನೆ ಕಡೆಗೆ? ಅಣ್ಣಯರೆಲ್ಲ ಚೆನ್ನಾಗಿದ್ರ? ನಮ್ಮ ಅಣ್ಣಯರೆಲ್ಲನ ಅಮ್ಮಈಗ ನೋಡು, ತವ್ರ ಮನೆ ಕಡೆಗಳವ್ರು ಬಂದವ್ರೆ ಅಂತೇಳಿ ಎಷ್ಟು ಖುಷಿ ಆಗ್ಬಿಟ್ಟೈತೆ. ತವ್ರ ಮನೆ ಕಡೆಗಳವರು ಅಂತೇಳಿ ಅಲ್ಲ ನೋಡು, ಹೆಂಗೆ ಸಖತ್ತು ಖುಷಿ ಪಡ್ತೈತೆ. ನಿಮ್ಮನ್ನು ನೋಡಿದ ತಕ್ಷಣ ಎಷ್ಟು ಖುಷಿ ಆಗೈತೆ ನಮ್ಮ ಅಮ್ಮಗೆ. ಯಾರಮ್ಮ ಇವರು? ಯಾರು? ಯಾವಾಗ ಊರಿಗೆ ಹೋದಾಗ ಬಂದು ಮಾತಾಡಿಸ್ತಿರ್ಲಿಲ್ಲ? ಟಿಪ್ಪು ಒಣೆ ಮೂಡ್ಲಣ್ಣಯ್ಯ, ನಮ್ಮ ಅಣ್ಣ ಐತಲ್ಲ, ಆ ಅಣ್ಣಯ್ಯರ ಅಣ್ಣ ಇದು. ನಮ್ಮ ಅಣ್ಣಯ್ಯರ ಅಣ್ಣಯ್ಯ ಮೂಡ್ಲಣ್ಣಯ್ಯ ಅಂತೇಳಿ. ಇವನು ಟಿಪ್ಪು. ನೋಡಿರ್ತೀನಿ, ಅದೇ ಸ್ಯಾನೆಯವ್ರು ನಾನು ನೋಡಿಲ್ವಲ್ಲ, ಅದಕ್ಕೆ ಗೊತ್ತಿಲ್ಲ. ನಿಮ್ಮ ಅಣ್ಣಯ್ಯ ಹೇಳ್ತಮ್ಮ ಬಸವರಾಜಣ್ಣಯ್ಯ, ಅದಕ್ಕೆ ಬಂದು ಈಗ ನಮ್ಮ ಮಾಲಮ್ಮ ಚೆನ್ನಾಗೈತಿ, ಇವಾಗ ಚೆನ್ನಾಗೈತೆ, ಓಡಾಡುತ್ತೆ, ಚೆನ್ನಾಗೈತಿ ಅಂತ ಹೇಳಿರು. ಅದಕ್ಕೆ ಬಂದ್ವಮ್ಮ ನಾನು ನಮ್ಮ ಹುಡ್ಗ. ಅಲ್ಲ ಏನೋ ಕೊಟ್ಟು ನೀನು ಮಗಳನ್ನ ಕೊಟ್ಟು ಏನೋ ಒಂದು ಇಡ್ತವಳು, ತವ್ರ ಮನೆ ಉಳಿಸ್ಕೊಂತೀಯನೋ ಅಂತ ಹೇಳಿ ಅದಕ್ಕೆ ಬಂದೆ. ಓ ತಿಪ್ಪು ಕೇಳಕ್ಕೆ ಬಂದಿದ್ದೀರೇನ? ನೋಡೋಣ, ಹೇಳೋಣ. ಅವ್ರ ಅಪ್ಪ ಬರಲಿ, ಅವ್ರ ಅಪ್ಪ ಅಂತ ಮಾತಾಡ್ತೀವಿ, ಮಾತಾಡಿ ಹೇಳ್ತೀವಿ. ಹೇಳು. ಮಾಡಾಗಮ್ಮ, ಊಟ ಮಾಡೋಕ್ಕೆ ಊಟ ಮಾಡಿರಿ. ಊಟ ಮಾಡ್ತೀವಿ. ಯಾಕೆ ನೋಡಿದ್ಯಾ? ಯಾಕಂದರೆ ಇವಾಗ ನಂದು ನಿಮ್ಮ ಅಣ್ಣನ ಪರಿಸ್ಥಿತಿ ನೋಡಿದ್ಯಾ ನೀನು. ನಿಮ್ಮ ಅಣ್ಣ ಹೆಂಗೆ ಅಂತ ನಿನ್ಗೂ ಗೊತ್ತೈತೆ, ನಾನು ಹೆಂಗೆ ಅಂತ ನಿನಗೂ ಗೊತ್ತೈತೆ. ಯಾಕೆ ನಾವೇನು ಹೇಳಬೇಕಾಗಿಲ್ಲ. ಬಿಡಪ್ಪ, ನಮ್ಮ ಅಣ್ಣ ಹೆಂಗೆ, ನಮ್ಮ ಅಣ್ಣನ ಮಗ ಹೆಂಗೆ ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತೈತೆ. ನನಗೆ ನಮ್ಮ ಸ್ವಂತ ಅಣ್ಣ ಆದ್ರೆ ಬೇರೆ ಅಲ್ಲ, ನಮ್ಮ ಮುಳ್ಳಣ್ಣ ಆದ್ರೆ ಬೇರೆ ಅಲ್ಲ. ಎಲ್ಲರೂ ನನಗೆ ಒಂದೇನೆ, ಎಲ್ಲರೂ ನನಗೆ ಒಂದೇ ಅಂದಮೇಲೆ ಒಂದೇನೆ. ಯಾರೇನಿಂದ ನನಗೇನು ಭೇದ ಭಾವ ಏನಿಲ್ಲ. ನಮ್ಮ ಸ್ವಂತ ಅಣ್ಣಗಿನ ಹೆಚ್ಚಾಗಿನೇ ಕಾಣ್ತೀನಿ ನಾನು ನಮ್ಮ ಅಣ್ಣನ. ಅದಕ್ಕೇನೆ ಯಾರ ಹಂಗಂದ್ರು ಊರಾಗಿ ಗಳಪ್ಪ ಹೋಗು ಕೇಳು, ಏನಾರ ಕೊಟ್ಟರು ಕೊಡ್ಬೋದು ಮಾಲಮ್ಮನ ಅಂತ ಹೇಳಿ ಕೇಳಿದ್ರು. ನನಗೂ ಅಲೆ ಈ ಮದುವೆ ಬೇಡ, ಏನು ಬೇಡ ಅಂತೇಳಿ ನನಗೂ ಬೇಜಾರಾಗ್ಬಿಟ್ಟಿತ್ತು. ಏನು ಮಾಡ್ತೀಯ, ನನ್ನ ಅಪ್ಪ ಇನ್ನೂ ನೋಡಾರ ಯಾರೂ ಇಲ್ಲ ಅಂಬ ಒಂದು ಇದಕ್ಕೋಸ್ಕರ ನಾವು ಯಾಕೆ ಅದಕ್ಕೆ ಬಂದ್ವಿ ಕಣ. ಈಗ ಇನ್ಯಾರು ಹಂಗೆ ಅಂಬಲಿಲ್ಲ. ಚಿಕ್ಕಪ್ಪನೇ ಹಂಗಂತೂ ಹೋಗಿ ಬರಪ್ಪ ನೀನು, ಅಪ್ಪಯ್ಯ ಹೋಗಿ ಕೇಳ್ಕೊಂಬರ್ರಿ ಅಂತೇಳಿ ಸಣ್ಣಪ್ಪನ ಹಂಗಂತಲ್ಲ, ಅದಕ್ಕಾಗಿ ಬಂದ್ವಿ. ನೋಡ ಹೇಳಪ್ಪ, ರಪ್ಪಂತಾಗೆ ಮಾತಾಡ್ತೀವಿ. ನಾವೇ ನಿನ್ನೆ ಹೇಳಪ್ಪ ಮದುವೆ ಮಾಡೋ ಅಂಥದ್ದೇನೋ ನಾವೆಲ್ಲನ ಯೋಚನೆ ಮಾಡಿಲ್ಲ. ಹೆಂಗ ಅವಳು ಸೆನಕ್ಕಿಲ್ದಾಳು, ಇಷ್ಟ್ರ ಮಟ್ಟಿಗನ ಸೆನಕ್ ಆದ್ಲಲ್ಲ, ಅವಳು ಹಾಸಿಗೆ ಹಿಡ್ದಾಳು ಅಂತ ಹೇಳಿ ನಾವೇನೋ ಅವಳನ್ನ ನೋಡ್ಕೊಂತ ಇದ್ದೀವಿ. ನಾವೇನೋ ಮದುವೆ ಮಾಡೋ ಅಂತ ಯೋಚನೆ ಮಾಡಿಲ್ಲ ಕಣಪ್ಪ. ಬೇಡ ಸುಮ್ಮನಿರ, ಮತ್ತು ಯಾವ ಮದುವೆ ಬೇಡ ಏನು ಬೇಡ ಅಕ್ಕಗೆ. ಊಟ ಮಾಡ್ಬರ್ರಿ, ಆಮೇಲೆ ಬೇಕಂದ್ರೆ ಮಾತಾಡೋಕ್ಕಾಗುತ್ತೆ. ಫಸ್ಟ್ ಊಟ ಮಾಡ್ಬರ್ರಿ, ಊಟ ಮಾಡಿ ಆಮೇಲೆ ಮಾತಾಡೋಣ. ಅಲ್ಲ ಯಾಕೆ ಊಟ ಮಾಡ್ತೀವಿ ಅಲ್ಲ, ನಾವು ಏನಕ್ಕೆ ಬಂದಿದ್ದೀವಿ ಅಂತ ಹೇಳ್ದೆ. ಈಗ ನಾವು ಏನಕ್ಕೆ ಬಂದಿದ್ದೀವಿ ಏನು ಎಲ್ಲ ನಿಂತಾಗೆ ಅದಕ್ಕೆ ಮಾತಾಡ್ತಿದ್ದಿದ್ದು. ಅದಕ್ಕೆ ಹೇಳಿದ್ದೀಗ ನಾವು ಅದಕ್ಕೋಸ್ಕರ ಬಂದಿದ್ದೀವ ಕೇಳೋಣ. ಇವಾಗ ನೋಡಿ ನಮ್ಮ ಪಾಡು ನೋಡಿದ್ರೆ ಹಿಂಗೆ ಅಮ್ಮ ಇತ್ತು, ಅಮ್ಮ ಎದ್ದಿದ್ರೆ ಹೆಂಗೋ ಆಗೋದತ್ಲಾಗೆ. ನನಗೆ ಯಾಕನ ನೀವೆಲ್ಲ ಮದುವೆ ಆಗಿದ್ವಿ ಇವೆಲ್ಲ ನನಗೆ ಅಷ್ಟೊಂದು ಬಿಡತ್ಲಾಗೆ ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ. ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಮದುವೆ ಆಗೋಕ್ಕೂ ನನಗೆ ಇಷ್ಟ ಇಲ್ಲ. ನಾನು ಅಪ್ಪ ಅಮ್ಮನ ನೋಡ್ಕೊಂಡು ಆಯವಾಗ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೆ. ಈಗ ನಾನೆಂತನೋ ಅಂತ ನಿನಗೆ ಗೊತ್ತೈತೆ. ಗೊತ್ತೈತೆ ಹೇಳಪ್ಪ ನೀನು ಎಂತನೋ ಅಂತ. 10 ರೂಪಾಯಿನೂ ಎಷ್ಟು ಜೋಪಾನ ಮಾಡಿ ಕುಡಿಕಂತೀಯ. ನೀನು ಅಷ್ಟು ಬುದ್ಧಿವಂತ ಕಣಪ್ಪ. ನಾನು ನಿನ್ನ ಬುದ್ಧಿವಂತ ಅಂತಲೇ ಕರಿತಿದ್ದೆ. 10 ರೂಪಾಯಿ ಎಷ್ಟು ಜೋಪಾನ ಮಾಡಿ ಕುಡಿಕಂತೀಯ ನೀನು. ಅಷ್ಟು ಬುದ್ಧಿ ಇರೋನು ನೀನು. ನನಗೆ ಗೊತ್ತೈತೆ ಕಣೋ ನನ್ನ ತಮ್ಮ ಎಂತವನು ಅಂತ. ಯಮ್ಮ ಸುಮ್ಮನಿರು, ಅಪ್ಪ ಬರತ್ತಕನ ಏನು ಹೇಳ್ಬೇಡ. ಅಪ್ಪ ಬಂದಮೇಲೆ ಮಾತಾಡ್ತೀವಿ, ಮಾತಾಡಿ ಫೋನ್ ಮಾಡ್ತೀವಿ ಅಂತ ಹೇಳು. ಇವಾಗಿದ್ದಾನೆ ಇಲ್ವೇ? ಅಯ್ಯಪ್ಪ ಯಾರೋ ಎಲ್ಗ ಕರ್ಕೊಂಡು ಹೋದ್ರು ಅಂತೇಳಿ ಆತ ತಗೊಂಬತ್ತೀವಿ ಅಂತೇಳಿ ಟೌನ್ಗೆ ಹೋಗಿದ್ದಾರೆ. ಅವ್ರೇನೋ ಬರತ್ತೆ, ಸಾಯಂಕಾಲ ಆಗುತ್ತೆ. ಯಾರೋ ಎಲ್ಗ ಕರ್ಕೊಂಡು ಹೋಗಿದ್ದಾರೆ, ಅದಕ್ಕೆ ಸಾಯಂಕಾಲ ಆಗುತ್ತೆ. ಅಯ್ಯಪ್ಪನ ತಪ್ಪು ಮಾತಾಡಿ ನಾವು ಫೋನ್ ಮಾಡಿಸ್ತೀವಿ. ಫೋನ್ ಮಾಡಿಸಿದ್ರೆ ಬೇಕಾದ್ರೆ ನೀವು ನಾಳೆಗೆ ಬರ್ರಿ. ನಾಳೆಗೆ ಬಂದು ಅದೇನು ಮಾತಾಡ್ಕೊಂಡು ನೋಡ್ಕೊಂಡು ಹೋಗಿರಿ ಅಂತ. ನಾಳೆಗೆ ಬೇಕಾದ್ರೆ ಬಂದು ಹೋಗ್ರಿ. ಅದೇ ಮತ್ತೆ ಅಪ್ಪ ಬಂದಮೇಲೆ ಎಲ್ಲರೂ ಮಾತಾಡ್ತೀವಿ. ನಮ್ಮ ಅಕ್ಕ ಇನ್ನೊಬ್ಳು ಕೆಲ್ಸಕ್ಕೆ ಹೋಗವಳೆ, ಅವಳು ಬರಲಿ. ಅವಳು ಬಂದಮೇಲೆ ಮಾತಾಡಿ ನಿಮಗೆ ಫೋನ್ ಮಾಡ್ತೀವಿ. ಹಂಗಂಗಿದ್ರೆ ನೀವು ಇನ್ನೊಂದು ಸತಿ ಬರ್ರಿ. ಅದೇನಂತೈತಿ ಏನು, ನಮ್ಮ ಅಪ್ಪ ನಮ್ಮ ಅಕ್ಕ ಏನಂತಾಳೆ ಎಲ್ಲ ತಿಳ್ಕೊಂಡು ನಾವು ಫೋನ್ ಮಾಡ್ತೀವಿ ನಿನಗೆ. ಸರಿ ಆಯಿತು. ನಮಗೆ ಈಗ ಅವನಿದ್ದಾಗಲೂ ಗೊತ್ತಿದ್ವಿ, ನಾವು ಫೋನ್ ಮಾಡೋಣ ಅಂದ್ಕೊಂಡಾರು ಬಿಡತ್ತ ಇರ್ತಾರೆ, ಇನ್ನೆಲ್ಲ ಹೋಗ್ತಾರತ್ತಮ್ಮ ಅಂತ ಇರ್ತಾರೆ ಅಂತೇಳಿ
ನಾವು ಬಂದಿದ್ದು ಅವನಿಗೂ ವಯಸ್ಸು ಐತೆ ಅವಳಿಗೂ ವಯಸ್ಸು ಐತೆ ನಿಮ್ಮ ಮಣಿಗೂ ಇಬ್ಬರೊಳಗೂ ಸೋರಿ ಆಗುತ್ತೆ ಅಂತ ನಾವು ಅದಕ್ಕಾಗಿ ಬಂದಿದ್ದಿಲ್ಲ ಅಂದರೆ ನಾನು ಗೊತ್ತಿರಲಿಲ್ಲ. ಈಗ ನೋಡಿದ್ಯಾ ನಮ್ಮ ಪರಿಸ್ಥಿತಿ ಎದ್ದಳಕಾಲ ಕುಕ್ಕಮ್ಮಕ್ಕೆಲ್ಲ ಕಾಲು ನೋವು ಕಣಮ್ಮ. ಓಡಾಡೋಕ್ಕಾಲ ಏನಿಲ್ಲ. ಇವನು ಹಿಂಗೆ ಅಂತ ನನ್ನಪ್ಪ ನಮ್ಮ ಗಣೆ ಹಾಕೋದು ಗುಜು ಪಜು ಕಿವ್ಸೋದು ಅದು ಇದು ಮಾಡ್ತಾನೆ. ಏನು ಮಾಡೋಣ. ಫೋನ್ ಮಾಡಿದ್ರೆ ಅಣ್ಣ ಇಂಥ ಫೋನ್ ಮಾಡಿಸಿದ್ರೆ ಹೇಳ್ತಿದ್ವಿ, ಇಲ್ಲ ಕಣ ಎಪ್ಪಿಡಲ್ಲ ನಾಳೆಗೆ ಬಾ ಅಂತೇಳಿ ಹೇಳ್ತಿದ್ವಿ. ಈಗ ಬಂದಿರೋದೇನು ತಪ್ಪಿಲ್ಲ, ಬರಬೇಕು ಬರ್ತಾ ಹೋಗ್ತಾ ಇರ್ಬೇಕು. ನಾನು ಎಂತೆಂಥ ಕೆಲಸಗಳಿಗೆಲ್ಲ ಕರ್ನಪ್ಪ ಬರಲಿಲ್ಲ ನೋಡಿ. ಈಗ ಬರೋ ಅಂಥ ಗಳಿಗೆಗಳು ಬಂದೈತೆ ನಿಮಗೆ. ನಾನು ಬರ್ರಣ ಬರ್ರಿ, ಇನ್ನೇನು ಮಾಡ್ತೀರಾ ಅಲ್ಲಿ 2 ದಿನ ಇದು ಬರೀರಿ ಅಂತೆ ತಂದೆ ಮಗನೂ ಬರ್ರಿ ಅಂತ ನಾನು ಎಷ್ಟು ಹೇಳಿದ್ದೀನಿ ಅಂದರೆ ಅಷ್ಟು ಹೇಳಿದ್ದೀನಿ. ಆದ್ರೆ ನೀವು ಕೇಳ್ತಿರ್ಲಿಲ್ಲ. ಬಿಡಮ್ಮಣೆ ಅಂತ ಅಂತಿದ್ದೆ. ಬಾರಣ ಅಂತ ನಾನು ಎಷ್ಟು ಹೇಳಿದ್ನಪ್ಪ ನಿನಗಂತೂ. ಅದೇ ಮತ್ತೆ ನಾನು ಓದ್ಸತಿಗೆಲ್ಲ ಹೇಳ್ಬತ್ತಿದ್ದೆ ಬರ್ರಿ, ಆವಾಗ ನಾನು ಆತ ಬರ್ರಿ ಹೇಳ್ದೇನೆ ಇದು ಬರೀರಿಂತೆ ಇಬ್ಬರಳನು ಅಂತ. ಇವಾಗ ಬಂದವ್ರು ಇವಾಗ ಇರ್ತೀರ ಇದ್ದೇ ಹೋಗ್ರಿ ಏನು. ಅಪ್ಪ ಬಂದಮೇಲೆ ಮಾತಾಡೋಣ, ಅಪ್ಪ ಬಂದಮೇಲೆ ಮಾತಾಡಿ ಆಮೇಲೆ ನಾಳೆಗೆ ಹೋಗಿರಿ ಅಂತ. ಹಂಗೆ ಮಾಡಿರಿ, ಇದ್ದು ನಾಳೆಗೆ ಹೋಗಿರಂತೆ. ಇವತ್ತು ಇದ್ದು ಬಿಡ್ರಿ, ಅಲ್ಲಿಗೇನು ಹೋಗ್ಬೇಡ್ರಿ, ಇದ್ದು ನಾಳೆಗೆ ಬೇಕಾದರೆ ಹೋಗಿರಂತೆ. ಅಪ್ಪಯ್ಯ ಬರಲಿ, ಅಪ್ಪಯ್ಯನೂ ಸ್ಪಂದು ಬರಲಿ, ಸ್ಪಂದು ಅವರು ಬಂದಮೇಲೆ ಮಾತಾಡೋಕ್ಕಾಗುತ್ತೆ. ಅಪ್ಪಯ್ಯ ಬರಲಿ, ಅಪ್ಪಯ್ಯ ಬಂದಮೇಲೆ ಮಾತಾಡೋಣ. ನಾವು ಯಾವುದೂ ಅಯ್ಯಪ್ಪನ ಕೇಳಲ್ಲ ನಿರ್ಧಾರ ತಗೊಂಬಕ್ಕಾಗಲ್ಲ. ಅಯ್ಯಪ್ಪ ಈಗ ನೋಡು ಮೊನ್ನೆ ಈಗ ಇವನು ಬೇರೆನೇ ಒಟ್ಟು ಮದುವೆ ಆಗಿ ಒಟ್ಟು ಸಮಸ್ಯೆ ಆಯ್ತು ನಮ್ಮ ಹುಡ್ಗಂದು. ಅದಕ್ಕೆ ಅವಾಗಿಂದ ಅಯ್ಯಪ್ಪ ಬೈತೈತಿ. ಅದಕ್ಕಾಗಿ ಅಯ್ಯಪ್ಪನ ಕೇಳ್ದಲ್ಲ ಯಾತೂ ನಾವು ನಿರ್ಧಾರ ತಗೊಂಬಲ್ಲ. ಬರಲಿ ಅಯ್ಯಪ್ಪ ಬಂದಮೇಲೆ ತೀರಾ ಎಲ್ಲರೂ ಕುತ್ಕೊಂಡು ಮಾತಾಡಿ ನಾನೆಲ್ಲ ಹೇಳ್ತೀನಿ ನಮ್ಮ ಮನೆಗೂ ಹೇಳಿ. ಅದೇನು ಋಣ ಸಂಬಂಧ ಅಂಬೋದೇನಿದ್ರೆ ನೋಡು ಅವನಿಗೂ ಇಷ್ಟು ದಿನ ಆದ್ರೂ ಪಾಪ ಎಲ್ಲಿ ಹುಡುಕಿ ಸುಮ್ಕಾಗಿದ್ರಿ. ಅವನು ಸುಮ್ಮನಾಗಿದೆ, ಯಾವ ಮದುವೆ ಬೇಡ ಎಂಥದ್ದು ಬೇಡ ಅಂತೇಳಿ. ಇವಾಗ ಪಾಪ ಇಷ್ಟು ದಿವಸ ಅಂತೂ ಅಕ್ಕ ಇತ್ತು ಮಾಡಿತ್ತು. ಇವಾಗ ಪಾಪ ನಿಮಗೆ ನೋಡೋಕ್ಕಾಗಲ್ಲ ನನಗಂತೂ. ಸರಿ ಆಯ್ತಣ್ಣ ನೋಡೋಣ ಇವಾಗ. ಯಾಕಂದರೆ ನಮ್ಮ ದೊಡ್ಡಣ್ಣ ನೀನು, ನಮ್ಗೆಲ್ಲರಿಗಿನ್ನ ದೊಡ್ಡಣ್ಣ ನೀನೇನೆ. ದೊಡ್ಡಣ್ಣ ಅಂದಮೇಲೆ ನಾವು ಇವತ್ತು ನನ್ನ ಮಗಳನ್ನ ಕೊಟ್ಟು ಕೈ ಹಿಡಿತೀವಿ. ನೋಡೋಣ ನಮ್ಮ ಅಯ್ಯಪ್ಪ ಬರಲಿ ಮಾತಾಡ್ತೀವಿ. ನಾವೆಂದೇ ಅಂದರೆ ಮದುವೆ ಮಾಡೋ ಅಂಥ ಚಿಂತೆಗೆ ಯಾವತ್ತೂ ಇಲ್ಲ. ನಾವೇನು ಅಂದ್ಕೊಂಡಿದ್ವಿ ಹೆಂಗ ಬಿಡು ಇಷ್ಟು ಮಟ್ಟಿಗೆ ಚೆನ್ನಾಗಿ ಆಗಿದ್ದಾಳಲ್ಲ, ಹಾಸಿಗೆ ಹಿಡ್ದಿದ್ಲು ಹುಡ್ತಾಗಿಂದ ಹಾಸಿಗೆ ಹಿಡ್ದವಳು ಇವತ್ತು ಇವಳು ಇಷ್ಟು ಚೆನ್ನಾಗಿ ಎದ್ದು ಓಡಾಡ್ತಾ ಇದ್ದಾಳೆ ಅಂತಂದರೆ ಇವತ್ತು ಎಷ್ಟು ಗ್ರೇಟ್ ಅಂತ ನಮಗೆ. ಇವತ್ತು ನನ್ನ ಮಗಳ ಬಗ್ಗೆ ನಮಗೆ ಇದು ಇವತ್ತು ಎಷ್ಟು ಚೆನ್ನಾಗಿ ಆಗಿದ್ದಾಳೆ ನನ್ನ ಮಗಳು ಅಂಬೋದು ನಮ್ಗೆ ಅದೇ ಒಂಥರ ಖುಷಿ. ಅವಳಿಗೆ ಯಾವ ಮದುವೆ ಬೇಡ ಯಾವುದು ಬೇಡ, ಒಳಕ್ಕೆ ಓಡಾಡ್ಕೊಂಡು ಅವಳು ಇಷ್ಟು ಮಟ್ಟಿಗೆ ಚೆನ್ನಾಗಿ ಆದ್ಲಲ್ಲ ಅಷ್ಟೇ ಸಾಕು ನಮಗೆ. ಊರಾಗೆಲ್ಲ ಹಂಗೆ ಮಾತಾಡ್ತಾರೆ ಕಣಮ್ಮ. ಬಿಡು ಶಾರದಮ್ಮನ ಮಗಳು ಮಾಲಮ್ಮ ಎಷ್ಟು ಚೆನ್ನಾಗಾಗಿತ್ತು ಅಂತೆ ನೋಡು, ಇಷ್ಟು ದಿವಸ ಓಡಾಡ್ತಿರ್ಲಿಲ್ಲ ಹಿಂಗಾಯ್ತಂತೆ ಅಂತ ಎಲ್ಲರೂ ಮಾತಾಡ್ತಾರೆ. ನಿಮ್ಮ ಅಣ್ಣಯ್ಯ ಹೇಳ್ತಂತೆ. ಎಲ್ಲರೂ ಹಂಗೆ ಮಾತಾಡ್ತಿದ್ರು ಎಲ್ಲರೂ. ಎಲ್ಲರೂ ಅದನ್ನೇ ಮಾತಾಡ್ತಿದ್ರಪ್ಪ ನಮ್ಮ ಕೇರಾಗೆಲ್ಲನ. ನೋಡು ಮಾಲಮ್ಮ ಹೆಂಗಾಗೈತಿ ಇವಾಗ, ನಾವೇನು ಹಂಗೆ ಬಿಡು ಚೆನ್ನಾಗಾಗಲ್ಲ ಇಷ್ಟೇನೆ ಈ ಮಾಲಮ್ಮನ ಜೀವನ ಅಂತ ನಾವು ಅಂದ್ಕೊಂಡಿದ್ವಿ. ನೋಡು ದೇವ್ರಂಬನೇ ಹೆಂಗೆ ಕಂಡ್ಬಿಟ್ಟು ಹೆಂಗೆ ಚೆನ್ನಾಗಿ ಹೆಂಗಿದ್ದಿದ್ದೆ ಹಂಗಾತು ಅಂತ ಹೇಳಿ ಮಾತಾಡ್ತಿದ್ರು ಎಲ್ಲರೂ ನಮ್ಮೂರಾಗಿ. ಅದಕ್ಕೆ ಬಂದು ರಾತ್ರಿ ಹಂಗಂತ ಸಣ್ಣಪ್ಪಯ್ಯ ಹಿಂಗೆ ಹೋಗ್ರಪ್ಪ ಕೇಳ್ರದಿಲ್ಲ ಹಿಂಗೆ ಚೆನ್ನಾಗೈತಿ ಅಂತ ಅಂತು. ಅದಕ್ಕೆ ಆತ ಇನ್ನೇನು ನಾನು ಮಾಲು ಒಂದೇ ಏಜ್ನರೇನೆ, ಒಂದು 5 ವರ್ಷ ಹೆಚ್ಚು ಕಮ್ಮಿ ಇರ್ಬೋದು. ಒಂದು 5 ವರ್ಷ ಹೆಚ್ಚು ಕಮ್ಮಿ, ಒಂದು 4 ವರ್ಷ ಏನಪ್ಪ, 5 ವರ್ಷ ಅನ್ನೋಲ್ಲ 4-5 ವರ್ಷ ಹೆಚ್ಚು ಕಮ್ಮಿ ಒಟ್ಟಿನಲ್ಲಿ ನೋಡೋಣ. ಅದು ಋಣ ಸಂಬಂಧ ಅಂಬೋದಿದ್ರೆ ಹೆಂಗೆ ಬೇಕಾದ್ರೂ ಆಗುತ್ತೆ ನೋಡೋಣ. ನೋಡಿ ಆಮೇಲೆ ಬೇಕಾದ್ರೆ ಮಾತಾಡೋಣ. ಅಪ್ಪಯ್ಯ ಬೋರ್ಲಿಗೆ ಊಟ ಮಾಡೋರು, ಅಪ್ಪಯ್ಯ ಬಂದಮೇಲೆ ಮಾತಾಡೋಕ್ಕಾಗುತ್ತೆ. ಅಪ್ಪಯ್ಯ ಬಂದಮೇಲೆ ಮಾತಾಡಿ ಅದೇನು ನಿರ್ಧಾರ ಮಾಡ್ಕೊಂಬಕ್ಕಾಗುತ್ತೆ. ಹೋಗಿ ಊಟ ಮಾಡೋಗ್ರಿ ಪಾಪ. ನೀವು ಊಟ ಮಾಡಿದ್ರೆ ಹೆಂಗೆ ಇಲ್ಲ ಕಣಪ್ಪ, ಇವನು ಚಿತ್ರಂಗ್ ಗೊಜ್ಜಂಗೆ ಮಾಡಿದ್ದ ಉಣ್ಕೊಂಡು ಬಂದ್ವಿ. ಇವನೇ ಮಾಡ್ತಾನೆ ಹಂಗೆ ಈರುಳ್ಳಿ ಟೊಮೆಟೊ ಹಣ್ಣು ಹಿಂಗೆ ಕೊಯ್ದಾಕಿ ಹಿಂಗೆ ಒಂದಿಟ್ಟು ಮಾಡ್ತಾನೆ ಹಿಂಗೆ ಸುಮಾರಕ್ಕೆ. ಹಂಗೆ ಮಾಡ್ಕೊಂಡು ನೋಡ್ಕೊಂಡು 5 ಮಕ್ಳಿಗೆ ನಮ್ದು ಕಷ್ಟ. ಅದಕ್ಕಾಗಿ ನಮ್ಗೆ ಯಾರು ಮನೆ ಹಿಂಗೆ ಮಾಡಿಕರಿಲ್ಲ ಏನಿಲ್ಲ. ಅಯ್ಯೋ ಬೇಡ ನಮ್ಮ ಕಷ್ಟ. ಅದಕ್ಕಾಗಿ ನೋಡೋದ್ರಲ್ಲ ವೀಕ್ಷಕರೇ, ನಮ್ಮ ಮಾಲಿಗೆ ನಮ್ಮ ಅಣ್ಣ ಇತ್ತಲ್ಲ, ನಮ್ಮ ಅಣ್ಣ ಮತ್ತು ಇವರು ನಮ್ಗೆ ದೊಡ್ಡಣ್ಣ ಆಗಬೇಕು, ಇವಣ್ಣ ಮೊಡ್ಲಣ್ಣ ಅಂತೇಳಿ ನಮ್ಮ ಅಣ್ಣ ತಮ್ಮಗಳೇನೆ. ಅದಕ್ಕಾಗಿ ಇವಾಗ ನಾವು ನನ್ನ ಮಗಳಿಗೆ ಏನು ಕೇಳಕ್ಕೆ ಬಂದಿದ್ದಾರೆ. ಇವೊಂದೂ ತಿಪ್ಪು ಅಂತೇಳಿ, ಇವನು ತುಂಬ ಒಳ್ಳೆ ಹುಡುಗ. ನೋಡೋಕೆ ಮಾತ್ರ ಹಿಂಗೆ ಇದ್ದಾನೆ ಅಷ್ಟೇ, ಯಾರೂ ಹೆಣ್ಣು ಕೊಟ್ಟಿಲ್ಲ. ಚೆನ್ನಾಗಿಲ್ಲ ಅಂದ ಚಂದ ನೋಡಿ ಹೆಣ್ಣು ಕೊಡೋವಂಥವ್ರು ಜಾಸ್ತಿ ಅಲ್ಲ. ನಿಂಗೆ ಅದಕ್ಕೆ ಮದುವೆ ಆಗಿಲ್ಲ, ಗುಣ ನೋಡಿ ಕೊಟ್ಟಿಲ್ಲ. ಇವನು ತುಂಬ ಒಳ್ಳೆಯವನು, ದುಡ್ಡನ್ನು ಚೆನ್ನಾಗಿ ಮಾಡಿದ್ದಾನೆ, ದುಡ್ಡೆಲ್ಲ ಚೆನ್ನಾಗಿ ಬುದ್ಧಿವಂತಿಕೆಯಿಂದ ಎಲ್ಲ ಇಟ್ಕೊಂಡಿದ್ದಾನೆ. 1 ರೂಪಾಯಿ ದುಡ್ಡು ಕಳೆಯೋದಿಲ್ಲ, ತುಂಬ ಒಳ್ಳೆ ಹುಡುಗ. ಆದರೆ ಅಂದ ಚಂದಕ್ಕೆ ಬೆರಗಾಗಿ ಇವಾಗಿನ ಕಾಲದಾಗ ಹೆಣ್ಣು ಸಿಗಲಿಲ್ಲಕ್ಕೆ ಅವ್ನು ಮದುವೆನೇ ಆಗಿಲ್ಲ. ಬೇಜಾರಾಗಿ ಹುಡುಕಿ ಬೇಡವೇ ಮದುವೆ ಬೇಡ ಅಂತ ಸುಮ್ಮನಾಗ್ಬಿಟ್ಟ. ಅವ್ರಮ್ಮನಿಗೆ ಹುಷಾರಿಲ್ದಲ್ಲೇ ಅವರಮ್ಮ ತೀರ್ಕೊಬಿಡ್ತು. ಇವಾಗ ನಮ್ಮ ಅಣ್ಣ ಅವನು ಇಬ್ಬರೂ ಒಂದೇ ಮನೆಯಲ್ಲೇ ಇದ್ದಾರೆ. ಪಾಪ ಇವಾಗ ಯಾರೂ ಅಡುಗೆ ಮಾಡೋಕ್ಕವ್ರಿಲ್ಲ, ನೋಡ್ಕೊಂಬರಿಲ್ಲ, ಏನಿಲ್ಲ. ಅದಕ್ಕೋಸ್ಕರ ನಮ್ಮ ಅಣ್ಣಯ್ಯ ಬಂದೈತಿ ಇವತ್ತು.
ಏನಮ್ಮ ನೀನೇ ಕೊಡಬೇಕು ತಂಗಿ, ಏನು ಕೊಡಬೇಕು ಅಂತೇಳಿ ಮಾಲೆ ಚೆನ್ನಾಗಿರೋದಕ್ಕೆ ಯಾರು ಅಂದವ್ರು ನಮ್ಮ ಅಣ್ಣ ಸ್ವಂತ ಅಣ್ಣ ಹೇಳೈತೆ, ಅದಕ್ಕಾಗಿ ಬಂದಿದ್ದಾರೆ. ನೋಡಬೇಕು ಹೆಂಗೆ ಏನು ನಮ್ಮ ಅಪ್ಪನ ಕೇಳಿ ನಿರ್ಧಾರ ತಗೊಂಡು ಅದೇನು ಡಿಸೈಡ್ ಮಾಡ್ತೀವಿ. ನೋಡ್ತಾ ಇರಿ ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.